ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರಿಯ ಕನ್ನಡ ಬಂಧುಗಳೇ, ಕನ್ನಡ ಎನ್ನುವ ಒಂದು ಶಬ್ದವೇ ನಮ್ಮಲ್ಲಿ ರೋಮಾಂಚನವನ್ನು ಉಂಟು ಮಾಡತಕ್ಕಂಥದ್ದು. ಜಾಗತಿಕವಾದಂತಹ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡವೂ ಒಂದು. ಸುಮಾರು 2,500 ವರ್ಷಗಳ ಐತಿಹ್ಯವನ್ನು ಹೊಂದಿರತಕ್ಕಂಥ ಒಂದು ಪುರಾತನ ಭಾಷೆ ನಮ್ಮ ಹೆಮ್ಮೆಯ ಕನ್ನಡ ಭಾಷೆ. ನಮ್ಮ ಕನ್ನಡ ನಾಡು, ಕನ್ನಡ ನುಡಿ ಇವೆಲ್ಲದರ ಬಗ್ಗೆ ನಮಗೆ ಪ್ರಾಚೀನ ಸಾಹಿತ್ಯದಿಂದನೂ ಇಲ್ಲಿನವರೆಗೂ ಸಹ ನಮ್ಮ ಸಾಹಿತ್ಯದಲ್ಲಿ ಕನ್ನಡದ ಪ್ರೀತಿ, ಕನ್ನಡದ ಕಂಪು, ಆ ಜಾಗೃತಿಯನ್ನು ನಾವು ಕಾಣ್ತಾ ಬರ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ನವಂಬರ್ 1 ನಾವು ಕನ್ನಡ ರಾಜ್ಯೋತ್ಸವ ದಿನ ಅಂತ ಆಚರಿಸ್ತಾ ಇಡೀ ನವಂಬರು ಕನ್ನಡ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಾವು ನವಂಬರ್ ಕನ್ನಡಿಗರು ಮಾತ್ರ ಆದರೆ ಸಾಲದು, ನಂಬರ್ 1 ಕನ್ನಡಿಗರಾಗಬೇಕು ಅಂತ ಅನೇಕ ನಮ್ಮ ಹಿರಿಯರು ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕನ್ನಡ ನಮ್ಮ ಉಸಿರಾಗಬೇಕು, ಅದು ನಮ್ಮ ಅನ್ನದ ಭಾಷೆ. ಆದ್ದರಿಂದ ಭಾಷಾ ಪ್ರೇಮ, ತಾಯಿ ನುಡಿಯ ಪ್ರೇಮ ಏನಿದೆ ಎಲ್ಲದಕ್ಕಿಂತ ಮಿಗಿಲು. ಇದಕ್ಕಿಂತ ಮುನ್ನ ನಾವು ಯಾಕೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕು? ಭಾರತದಲ್ಲಿ ಇಷ್ಟೂ ರಾಜ್ಯಗಳು ಇದ್ದಾವೆ, ಎಲ್ಲ ರಾಜ್ಯಗಳು ಆಯಾಯ ಭಾಷೆಯನ್ನು ಕುರಿತಾದಂಥ ರಾಜ್ಯೋತ್ಸವವನ್ನು ಆಚರಿಸ್ತಾವ? ಬಹುಶಃ ಈ ಪ್ರಶ್ನೆ ಎಲ್ಲರಲ್ಲಿ ಮೂಡಬಹುದು. ಇಲ್ಲ, ಖಂಡಿತ ಇಲ್ಲ. ಬೇರೆ ರಾಜ್ಯಗಳಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ನವಂಬರ್ 1 ಕನ್ನಡ ರಾಜ್ಯೋತ್ಸವ ಅಂತ ಏನು ಆಚರಿಸ್ತೀವಿ, ಕನ್ನಡದ ಹಬ್ಬ ಅಂತ ಏನು ಆಚರಿಸ್ತೀವಿ, ಈ ರೀತಿ ಬೇರೆ ಭಾಷೆಗಳಲ್ಲಿ ರಾಜ್ಯಗಳಲ್ಲಿ ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರ ನಂತರ ಭಾರತದಲ್ಲಿ ಏನು ಗಣರಾಜ್ಯಗಳಾಗಿ ವಿಂಗಡಣೆ ಆಗುತ್ತೆ ಭಾಷಾವಾರು, ಎಲ್ಲ ರಾಜ್ಯಗಳು ಆಯಾ ಭಾಷಾವಾರು ವಿಂಗಡಣೆ ಆಗಿ ಕೇಂದ್ರ ಸರ್ಕಾರಕ್ಕೇನು ವರದಿಯನ್ನು ಸಲ್ಲಿಸ್ತವೆ. ಈ ನಿಟ್ಟಿನಲ್ಲಿ ಕನ್ನಡ ಭಾಷೆಯ ಒಂದು ಗಡಿಯನ್ನು ನಾವು ಸಂರಚನೆಯನ್ನು ಮಾಡಿ ಸಲ್ಲಿಸಲಿಕ್ಕೆ ಆಗಲ್ಲ. ಆವತ್ತಿನ ರಾಜಕಾರಣ ಇದರಲ್ಲಿ ಸೋಲುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅಂದಿನ ಒಂದು ಕರ್ನಾಟಕವನ್ನು, ಆ ಕರುನಾಡನ್ನು ಸಾಕಷ್ಟು ಪ್ರಾಂತ್ಯಗಳು ಆಡಳಿತವನ್ನು ಮಾಡ್ತಾ ಇರ್ತಾರೆ. ಹೈದರಾಬಾದಿನ ನಿಜಾಮರಿರಬಹುದು. ಅದಕ್ಕಾಗಿ ನಮ್ಮಲ್ಲಿ ಬಹುಪ್ರಾಂತ್ಯಗಳ ಒಂದು ನಾಡು. ಮುಂಬೈ ಕರ್ನಾಟಕ ಅಂತ ಕರಿತೀವಿ ನಾವು, ಬೆಳಗಾವಿ ಕಡೆ. ಈ ಕಡೆ ಬಳ್ಳಾರಿ, ರಾಯಚೂರು ಕಡೆ ಹೋದ್ನೆ ಅಂದರೆ ನಾವು ಹೈದ್ರಾಬಾದ್ ಕರ್ನಾಟಕ ಅಂತ ಕರಿತೀವಿ. ಆ ಕಡೆ ಕಾಸರಗೋಡು ಭಾಗದಲ್ಲಿ ನಮಗೆ, ಮಂಗಳೂರು ಭಾಗದಲ್ಲಿ ಕೇರಳ ನಮಗೆ ಅಟ್ಯಾಚ್ ಆಗುತ್ತೆ. ಇಲ್ಲಿ ನಿಖರವಾದಂಥ ಗೆರೆಯನ್ನು ಹಾಕಲಿಕ್ಕೆ, ಆ ಒಂದು ಬೌಂಡ್ರಿಯನ್ನು ಫಿಕ್ಸ್ ಮಾಡಲಿಕ್ಕೆ ಆಗಲ್ಲ. ಇಲ್ಲಿ ವಿಫಲ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಕವಿಗಳು ನಮ್ಮ ನಾಡಿನ ಪರಂಪರೆಯ ಐತಿಹ್ಯವನ್ನು ಉಲ್ಲೇಖ ಮಾಡ್ತಾ ನಮ್ಮ ನಾಡು ಒಂದು ಚೌಕಟ್ಟನ್ನು ರೂಪುರೇಷೆ ಮಾಡಲಿಕ್ಕೆ ಶ್ರಮವನ್ನು ಪಡ್ತಾರೆ. ಉಯಿಲಗಳು ನಾರಾಯಣ ರಾಯರ ಒಂದು ಆದಿಯಾಗಿ ಅವರು ಬರೀತಾರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಅದರ ಬಗ್ಗೆ. ಆದರೆ ನಮ್ಮ ನಾಡು ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿತ್ತು ಅಂತ ಈಗಿಂದಲ್ಲ. ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತ ಹೇಳ್ತಾರೆ. ಅಂದರೆ ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗೂ ಇತ್ತು? ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಕನ್ನಡ ನಾಡು ಇತ್ತು. ಉತ್ತರ ಭಾರತದ, ಮಧ್ಯ ಭಾರತದ ಗೋದಾವರಿ ನದಿಯವರೆಗೂ ಕನ್ನಡ ನಾಡು ಇತ್ತು. ಅಷ್ಟೊಂದು ವೈಶಾಲ್ಯತೆಯನ್ನು ಈ ಒಂದು ಕರುನಾಡು ಹೊಂದಿತ್ತು. ಆದರೆ ಭಾಷಾ ಪ್ರಾಂತ್ಯಗಳ ಆಧಾರದ ಮೇಲೆ ರಾಜ್ಯವನ್ನು ವಿಂಗಡಣೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಾವು ಅನೇಕ ನಮ್ಮ ಪ್ರಾಂತ್ಯಗಳನ್ನು ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಗೆ ಬಿಟ್ಟುಕೊಟ್ಟಿದ್ದೀವಿ.
ಹೈದರಾಬಾದ್ವರೆಗಿದ್ದಂಥ ಒಂದು ಕನ್ನಡ ಸಂಸ್ಕೃತಿ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಹೈದರಾಬಾದ್ವರೆಗೂ ನಮ್ಮ ಒಂದು ರಾಜವಂಶ ಹರಡಿತ್ತು. ನಮ್ಮ ಗಣರಾಜ್ಯದ ಏನು ಹಿನ್ನೆಲೆ ಆಗುತ್ತೆ, ಕರ್ನಾಟಕ ಒಂದು ರಾಜ್ಯವನ್ನು ನಾವು ಪ್ರತ್ಯೇಕ ಮಾಡುವಾಗ, ಭಾಷಾವಾರು ಮಾಡುವಾಗ ನಮ್ಮ ಅನೇಕ ಕನ್ನಡಿಗರು ಇವತ್ತಿನ ಆಧೋನಿ ಒಂದು ಪ್ರಾಂತ್ಯದಲ್ಲಿ ಆಂಧ್ರದ ಸಾಕಷ್ಟು ಕನ್ನಡಿಗರನ್ನು ಕಾಣ್ತೀವಿ. ಸೊಲ್ಲಾಪುರ ಭಾಗದಲ್ಲಿ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಕನ್ನಡಿಗರನ್ನು ಕಾಣ್ತಾ ಇದ್ದೀವಿ. ಕೇರಳದ ಕಾಸರಗೋಡಿನಲ್ಲಿ ಎರ್ನಾಕುಲಮಲ್ಲಿ ಸಾಕಷ್ಟು ಕನ್ನಡಿಗರನ್ನು ಕಾಣ್ತಾ ಇದ್ದೀವಿ. ಇತರ ರಾಜ್ಯಗಳಲ್ಲಿಯೂ ಸಹ ನಮ್ಮ ಕನ್ನಡಿಗರು ಹಂಚಿ ಹೋಗಿರುವುದನ್ನು ನೋಡ್ತೀವಿ. ಈ ಒಂದು ಭಾಷಾವಾರು ಅದಕ್ಕಾಗಿ ಹೇಳ್ತಾರೆ ಅವರು, ಕಾವೇರಿಯಿಂದ ಗೋದಾವರಿ ಅಲ್ಲಿದ್ದಂಥ ಕನ್ನಡ ನಾಡನ್ನು ಇಲ್ಲಿನ ಒಂದು ಜನಪದ ಅಂತ ಕರಿತೀವಿ, ನಮ್ಮ ಕನ್ನಡಿಗರು ಅಂತ ಕರಿತೀವಿ. ಅದಕ್ಕಾಗಿ ಅಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಬಹುಮುಖ್ಯವಾಗಿ ಕನ್ನಡಿಗರು ಅಂದರೆ ಏನು, ಕನ್ನಡ ಪ್ರೀತಿ ಅಂದರೆ ಏನು ಅಂತ ಕವಿರಾಜ ಮಾರ್ಗಕಾರ ಭಾಳ ಸೊಗಸಾಗಿ ಅವರು ಹೇಳ್ತಾ ಹೋಗ್ತಾರೆ ಅವರ ಒಂದು ಪದ್ಯದಲ್ಲಿ. ನಾವು ಆಧುನಿಕವಾಗಿ ಬಂದಂಥ ಒಂದು ಸಂದರ್ಭದಲ್ಲಿ ಯಾಕೆ ನಾವು ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯವನ್ನು ಪ್ರಸ್ತಾಪಿಸಬೇಕು. ಯಾಕೆ ನಾವು ರಾಜ್ಯೋತ್ಸವನ ಆಚರಿಸ್ತೀವಿ ಅಂತ ಒಂದು ಹಿನ್ನೆಲೆಯನ್ನು ನಾನು ಚರ್ಚೆ ಮಾಡ್ತಾ ಇದ್ದೆ. ಈ ಒಂದು ಕವಿಗಳ ಹೋರಾಟ, ಇಲ್ಲಿನ ಜನಸಾಮಾನ್ಯರ ಹೋರಾಟದಿಂದ ಈ ಒಂದು ಯಾವ ಒಂದು ಐತಿಹ್ಯವನ್ನು ಇಟ್ಟುಕೊಂಡು ನಾವು ದಾಖಲೆಯನ್ನು ಸಲ್ಲಿಸಿ ನಮ್ಮ ರಾಜ್ಯವನ್ನು ಗಡಿಯನ್ನು ಮಾಡಿಕೊಂಡ್ವಿ, ಅದರ ಒಂದು ಸವಿ ನೆನಪಿಗಾಗಿ ನಾವು ನವಂಬರ್ 1 ಕನ್ನಡ ರಾಜ್ಯೋತ್ಸವ ಅಂತ ನಾವು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ಇವತ್ತಿಗೂ ಸಹ ನಾವು ಗಡಿ ವಿವಾದಗಳನ್ನು, ಭಾಷಾ ವಿವಾದಗಳನ್ನು ಕಾಣ್ತಾ ಇದ್ದೀವಿ. ಈ ಭಾಷಾ ವಿವಾದಗಳನ್ನು ಮೆಟ್ಟಿ ನಿಲ್ಲಬೇಕು, ಗಡಿ ವಿವಾದಗಳನ್ನ ಮೆಟ್ಟಿ ನಿಲ್ಲಬೇಕು, ಒಂದು ನಾಡ ಪ್ರೇಮ ನಮ್ಮಲ್ಲಿ ಬರಬೇಕು, ಭಾಷಾಭಿಮಾನ ನಮ್ಮಲ್ಲಿ ಬರಬೇಕು. ಪ್ರತಿ ವರ್ಷ ನಾವು ಅದನ್ನು ಎಚ್ಚರಿಕೆಯನ್ನು ಮಾಡಬೇಕಾಗಿದೆ ನಮ್ಮ ಕನ್ನಡಿಗರಲ್ಲಿ. ಆ ಒಂದು ದಿಸೆಯಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಮುಖೇನ ಕನ್ನಡದ ಬಗ್ಗೆ ಜಾಗೃತಿಯನ್ನು ನಾವು ಮೂಡಿಸ್ತಾ ಇದ್ದೀವಿ. ನಾವು ಮುಂಚೆನೇ ಹೇಳಿದೆ, ನವಂಬರ್ ಕನ್ನಡಿಗರು ಮಾತ್ರ ಆದರೆ ಸಾಲದು, ನಾವು ನಮ್ಮ ಬದುಕನ್ನು ರೂಪಿಸಿಕೊಂಡಂಥ ಭಾಷೆ ನಮ್ಮ ಮಾತೃಭಾಷೆ. ಆದ್ದರಿಂದ ನಮಗೆ ಭಾಷಾಭಿಮಾನ, ಭಾಷಾಪ್ರೇಮ ಪ್ರತಿಯೊಬ್ಬರಲ್ಲಿಯೂ ಅದು ಇರಲೇಬೇಕಾಗುತ್ತೆ. ಕೆಲವರು ಹೇಳ್ತಾರೆ ನಮ್ಮ ಭಾಷೆ ಅಳಿತಾ ಇದೆ 2,500 ವರ್ಷಗಳ ಐತಿಹ್ಯವನ್ನು ಹೊಂದಿರತಕ್ಕಂಥ ನಮ್ಮ ಭಾಷೆ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಉಳಿಸ್ಬೇಕಂತ ಹೋರಾಟ ಮಾಡ್ತಾಯಿದ್ದೀವಿ. ಉಳಿಸೋದು ಅಲ್ಲ, ಅದು ಅಳಿಯೋದು ಇಲ್ಲ. ನಾವು ಬಹುಮುಖ್ಯವಾಗಿ ಅದನ್ನು ಅದು ಬೆಳೆಸಬೇಕು ಅಂತ ಏನಿದ್ದೀವಿ, ಬೆಳೆಸಬೇಕಾಗಿಲ್ಲ, ನಾವು ಬಳಸಬೇಕಾಗಿದೆ. ನಾವು ಕನ್ನಡದ ಬಳಕೆಯಲ್ಲಿ ಹಿಂದೆ ಬೀಳ್ತಾ ಇದ್ದೀವಿ. ನಾವು ದಿನನಿತ್ಯ ಜೀವನದಲ್ಲಿ ನಮ್ಮ ಅನೇಕ ಅಕ್ಕಪಕ್ಕದ ಭಾಷಿಗರು ನಮ್ಮ ರಾಜ್ಯದಲ್ಲಿ ವಲಸೆ ಬಂದು ಇಲ್ಲಿ ಜೀವನವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಭಾಷೆಯನ್ನು ಕಲಿಸಬೇಕಾಗಿದೆ. ನಮಗೆ ಗೊತ್ತಿಲ್ಲದೆ ಇದ್ದರೂ ಸಹ ಇತರ ಭಾಷೆಯಲ್ಲಿ ನಾವು ಮಾತಾಡ್ತಾ ಅವರನ್ನು ಮೆಚ್ಚಿಸಲಿಕ್ಕೆ ನಮ್ಮ ಭಾಷೆಯನ್ನೇ ತ್ಯಜಿಸಿ ಅವ್ರ ಭಾಷೆಯನ್ನು ನಾವು ಮಾತಾಡಲಿಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ನಮ್ಮ ಭಾಷಾ ಪ್ರೇಮ ಎಷ್ಟಿದೆ ಎಂಬುದನ್ನು ನಾವು ಜಾಗೃತಗೊಳಿಸಿಕೊಳ್ಬೇಕಾಗಿದೆ, ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ಕನ್ನಡ ನಮ್ಮ ಉಸಿರಾಗಬೇಕು, ಕನ್ನಡ ನಮ್ಮ ಬಸಿರಾಗಬೇಕು ಅಂದಾಗ ಮಾತ್ರ ನಮ್ಮ ಭಾಷೆಯ ಉಳಿವಿಗೆ ಒಂದು ಸಾಧ್ಯ ಅಂತ ತೀನಂ ಶ್ರೀಯವರು ಬಹಳ ಸೊಗಸಾಗಿ ಹೇಳ್ತಾರೆ. ಒಂದು ನಮ್ಮ ಭಾಷೆ ಬಗ್ಗೆ ಹೇಳ್ತಾರೆ. ನಾವೆಲ್ಲರೂ ಒಡಗೂಡಿ ಒಡನಾಡಿ ಕಲೆತು ಕನ್ನಡ ಸೇವೆಯಲ್ಲಿ ಮೈ ಮೆರೆತು ಕುಂದು ಕೊರತೆಗಳೆಂಬಿಂಕಿಲ್ಲದಂತೆ ನಮ್ಮ ಸಖ್ಯದ ಮೊಗ್ಗು ಬಿರಿದರಳುವಂತೆ ದೇವಿ ಕರುಣಿಸಲಿ ವರವ. ಕನ್ನಡ ದೇವಿ ಕೈಕೊಳಿ ಫಲವ ಅಂತಂದು ನಮ್ಮ ಭುವನೇಶ್ವರಿ ಅಂತ ನಾವು ಅಧಿಕೃತವಾಗಿ ಕನ್ನಡಾಂಬೆ ಅಂತ ಏನು ಕರಿತೀವಿ, ಆ ಕನ್ನಡಾಂಬೆಯಲ್ಲಿ ಅವರು ಭಿನ್ನವಿಸ್ತಾರೆ. DS ಕರ್ಕಿಯವರು ಬಹಳ ಸೊಗಸಾಗಿ ಒಂದು ಏಕೀಕರಣದ ಒಂದು ಸಂದರ್ಭದಲ್ಲಿ ಕನ್ನಡ ನಾಡನ್ನು ಒಂದು ಕಟ್ಟುವಂಥ ಒಂದು ಸಂದರ್ಭದಲ್ಲಿ ಒಂದು ಪದ್ಯವನ್ನು ಬರೀತಾರೆ. ಇವತ್ತಿಗೂ ಮೈನವರು ಹೇಳಿಸುತ್ತೆ. ಅದು ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಅಚ್ಚೇವು ಕನ್ನಡದ ದೀಪ. ಭಾಳ ಅದ್ಭುತವಾದಂತಹ ಒಂದು ಉತ್ತೇಜನವನ್ನು ಮತ್ತು ರೋಮಾಂಚನಗೊಳಿಸ್ತಕ್ಕಂಥ ಒಂದು ಭಾಷಾಭಿಮಾನವನ್ನು ಈ ಕವಿತೆಯಲ್ಲಿ ನಾವು ಕಾಣಬಹುದು. ಮತ್ತು ಕುವೆಂಪುರವರು ಹೇಳಿದ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಯರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕನ್ನಡದ ಬಗ್ಗೆ ಎಂಥ ಅದ್ಭುತವಾದಂಥ ಕಾವ್ಯವನ್ನು ಕಟ್ಟಿಕೊಡ್ತಾರೆ ಕುವೆಂಪುರವರು. ಮುಂದೆ ಇನ್ನೊಂದು ಪದ್ಯದಲ್ಲಿ ಅವರು ಬಹಳ ಸೊಗಸಾಗಿ ಹೇಳ್ತಾರೆ, ಎಲ್ಲಾದರಿರು ಎಂತಾದರಿರು ಎಂದೆಂದಿಗೂ ನೀವು ಕನ್ನಡವಾಗಿರು.
ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ನಮ್ಮ ಬದುಕಾಗಬೇಕು, ಕನ್ನಡ ನಮ್ಮ ಉಸಿರಾಗಬೇಕು ಎನ್ನುವ ನಿಟ್ಟಿನಲ್ಲಿ ಕುವೆಂಪುರವರು ಕರೆ ಕೊಡ್ತಾರೆ. ಅವರ ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ಆರಾಮ. ಈ ಕನ್ನಡ ನಾಡು ಹೆಂಗೆ ಇದೆ ಅಂತಂತಂದರೆ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲ ಜನರನ್ನು ತನ್ನ ಗರ್ಭದೊಳಗೆ ಇರಿಸಿಕೊಂಡಂಥ ಒಂದು ಶಾಂತಿಯ ತೋಟ ಕನ್ನಡ ನಾಡು. ಇಲ್ಲಿನ ವೈವಿಧ್ಯಮಯವಾದಂಥ ಬದುಕಿನ ಬಗ್ಗೆ, ಜೀವನದ ಬಗ್ಗೆ ಕುವೆಂಪು ತಮ್ಮ ಈ ಕಾವ್ಯದಲ್ಲಿ ಹೇಳಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನೊಂದು ನಾವು ಹೇಳ್ಬೇಕಂತಂದರೆ ಕನ್ನಡದಲ್ಲಿ ಬಂದಂತಹ ಕಾವ್ಯ ಏನಿದೆ ಬಹಳ ಸೊಗಸು. ನಮ್ಮ ಕನ್ನಡ ಅನ್ನೋದರಲ್ಲೇ ಬೇಂದ್ರೆಯವರು ಕನ್ನಡದ ಬಗ್ಗೆ ಸಾಕಷ್ಟು ಕಟ್ಟಿಕೊಟ್ಟಿದ್ದಾರೆ ನಮಗೆ. ಬೇಂದ್ರೆಯವರಲ್ಲಿ ನಮ್ಮ ಕನ್ನಡ ಸೊಗಡನ್ನು, ಜನಪದ ಸೊಗಡನ್ನು, ಗ್ರಾಮ್ಯ ಸೊಗಡನ್ನು ನಾವು ಕಾಣ್ತೀವಿ. ಯಾರೋ ಒಬ್ಬರಿಗೆ ಕೇಳ್ತಾರೆ ಬೇಂದ್ರೆಯವರನ್ನು, ಏನು ಬೇಂದ್ರೆಯವರೇ ನಿಮ್ಮ ಕನ್ನಡ ಕಾವ್ಯ ಎಷ್ಟೊಂದು ಅದ್ಭುತವಾಗಿದೆ, ನಿಮ್ಮ ಕಾವ್ಯ ಎಷ್ಟೊಂದು ಅದ್ಭುತವಾಗಿದೆ. ಅವರು ಹೇಳ್ತಾರೆ, ನನ್ನ ಕಾವ್ಯ ಅದ್ಭುತವಾಗಿಲ್ಲ, ಕನ್ನಡ ಭಾಷೆಯೇ ಅದ್ಭುತವಾಗಿದೆ. ಅದಕ್ಕಾಗಿ ಅಂಥ ಕಾವ್ಯವನ್ನು ಅದು ಕನ್ನಡ ಭಾಷೆ ಬರೆಸ್ಕೊಳ್ತಾ ಇದೆ. ಅಂದರೆ ಇಲ್ಲಿ ಭಾಷಾ ಹಿರಿಮೆ ಬಗ್ಗೆ ಬೇಂದ್ರೆಯವರು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥದ್ದು ನಾವು ಕಾಣ್ತೀವಿ. ನಾನು ಹೇಳಿದೆ ಆವಾಗಲೇ, ಒಂದು ಕಡೆ ಕರುನಾಡ ಬಗ್ಗೆ ಪಂಪ ಹೇಳ್ತಾನೆ, ಬಹಳ ಸೊಗಸಾಗಿ ಹೇಳ್ತಾನೆ. ತ್ಯಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳ್ಗಾಗರವಾದ ಮಾನಸರೇ ಮಾನಸವಂತರಾಗಿ ಪುಟ್ಟಲೇನಾಗಿಯೋ ಮೇನೋ ತೀರ್ಧಪ್ಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ದೇಶದೋಳು ಅಂತಾರೆ. ಬಹಳ ಅದ್ಭುತವಾದಂಥ ಒಂದು ಚಿಂತನೆ ಪಂಪನಿಗಿತ್ತು. ನಾನೇನಾದರೂ ಅವ್ರು ಹೇಳ್ತಾರೆ ತ್ಯಾಗದ ಭೋಗದಕ್ಕರದ ಗೇಯದ ಗೊಟ್ಟಿ, ಇಲ್ಲಿಯ ಒಂದು ಸಾತ್ವಿಕತೆ ಸತ್ವದ ಬಗ್ಗೆ ಹೇಳ್ತಾರೆ, ಭಾಷಾ ಸತ್ವದ ಬಗ್ಗೆ ಹೇಳ್ತಾರೆ. ಒಂದು ತ್ಯಾಗದ ಗುಣವನ್ನು ಹೊಂದಿರತಕ್ಕಂಥ ಈ ಕರುನಾಡು, ಈ ಭೋಗದಕ್ಕರದ ಗೆಯ್ಯ ಗೊಟ್ಟೆಂದು ಅಂಥ ಒಳ್ಳೆಯ ಗೋಷ್ಠಿಗಳು ಇಲ್ಲಿ ಸಹ ನಡೀತಾ ಇದ್ದವು. ಇಂಥ ಒಂದು ಭೂಮಿಯಲ್ಲಿ ಮತ್ತು ನಾನೇನಾದರೂ ಹುಟ್ಟಬೇಕು ಅಂತಂದರೆ ಏನಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ ಅವರು, ಮರಿದುಂಬಿಯಾಗಿ ಮತ್ತು ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ದೇಶದೋಳು. ಬನವಾಸಿ ಅಂತಂದರೆ ಕರ್ನಾಟಕ, ಹಿಂದೆ ಅದಕ್ಕೆ ಬನವಾಸಿ ದೇಶ ಅಂತ ಕರೀತಾಯಿದ್ರು. ಈಗ ನಾವು ಕರ್ನಾಟಕ ಅಂತ, ನಾನು ಏನಾದರೂ ಮತ್ತೆ ಹುಟ್ಟಿದ್ನೆಂದರೆ ಕರ್ನಾಟಕದಲ್ಲಿ ನಾನು ಹುಟ್ಟಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪಂಪ ಈ ತನ್ನ ಕಾವ್ಯದಲ್ಲಿ ಹೇಳ್ತಾ ಹೋಗ್ತಾನೆ. ಇನ್ನೊಂದು ಕಡೆ ಹೇಳ್ತಾನೆ ಬಹಳ ಸೊಗಸಾಗಿ, ಇಲ್ಲಿನ ಪ್ರಕೃತಿಯನ್ನು ವರ್ಣಿಸ್ತಾನೆ ಪಂಪ. ತೆಂಕಣ ಗಾಳಿ ಸೋಂಕಿದೊಡಂ, ದಕ್ಷಿಣದಿಂದ ಬೀಸ್ತಕ್ಕಂತಹ ಗಾಳಿ, ಆ ತಣ್ಣನೆ ಗಾಳಿ ಮೈಗೆ ಏನಾದರೂ ನನಗೆ ಸೋಕಿದರೆ ಒಳ್ನುಡಿ ಗೇಳ್ದೊಡಂ, ಒಳ್ಳೆಯ ನುಡಿಯನ್ನು ಕೇಳಿದಾಗ ಎಷ್ಟು ಮನಸ್ಸಿಗೆ ಹಿತ ಉಂಟಾಗುತ್ತೋ ಆ ರೀತಿ ನನಗೆ ಅನುಭವ ಆಗುತ್ತೆ. ವಿಂಪಿನಾಳ್ದ ಅಂದರೆ ಈವನ್ನ ಇಂಪು, ಕನ್ನಡದ ಇಂಪು ಏನಿದೆ ಅದು. ಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಗೊಂಡೊಡ ಮಾದ, ಅಂದರೆ ಯಾವ ರೀತಿ ಆಗುತ್ತೆ, ಬಿರಿದ ಮಲ್ಲಿಗೆಯ ಒಂದು ಆ ಸೊಗಸಿದೆಯಲ್ಲ, ಆ ರೀತಿ ನನ್ನಲ್ಲಿ ಮನ ಪುಳಕಗೊಳಿಸುತ್ತೆ ಈ ಭಾಷೆ. ಕೆಂದೆಲಂ ಪಂಗೆಡಗೊಂಡೊಡಂ ಮಧು ಮಹೋತ್ಸವ, ಅಂದರೆ ಇಲ್ಲಿಯ ಒಂದು ಆ ಮಧುರತೆಯ ಬಗ್ಗೆ, ಆ ಸವಿಯ ಬಗ್ಗೆ ಹೇಳ್ತಾ ಮುಂದೆ ಹೇಳ್ತಾರೆ ಅವರು. ಮಾದೊಡ ಮೇನ ನಿಂಬೆ ನಾರಂ ಕುಸಬಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಇಲ್ಲಿರ್ತ ಬನವಾಸಿ ಸುತ್ತಮುತ್ತ ಇರ್ತಕ್ಕಂಥ ಆರಂ ಎಂಬ ಆ ಮರ ತನ್ನ ಹೂವನ್ನು ಮೈದುಂಬಿಸಿಕೊಂಡಾಗ ಆ ಸೊಬಗು, ಆ ಚೆಲುವು ಪಂಪನನ್ನು ಬನವಾಸಿ ದೇಶದತ್ತ ಹೇಳುತ್ತೆ. ಅದನ್ನೇ ಹೇಳ್ತಾರೆ, ಆರಂ ಕುಸವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳ್ತಾರೆ ಅವರು. ಈ ಹಿನ್ನೆಲೆಯಲ್ಲಿ ಪಂಪ ತನ್ನ ತಾಯಿ ನಾಡಾದಂತಹ ಒಂದು ಬನವಾಸಿಯ ಒಂದು ದೇಶದ ಬಗ್ಗೆ, ಈ ಕರ್ನಾಟಕದ ಬಗ್ಗೆ ತನ್ನ ಪದ್ಯಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದೇ ರೀತಿ ನಾನು ಕವಿರಾಜ ಮಾರ್ಗಕಾರಂದು ಹೇಳ್ತಾ ಇದ್ದೆ. ಬಹುಶಃ ನೋಡಿ, ನಮ್ಮ ಹಳೆಗನ್ನಡದಿಂದ ಹಿಡಿದು ನಾನು ಪಂಪ ಪೂರ್ವಯುಗದಲ್ಲಿ ಬರ್ತಕ್ಕಂಥ ಅಸಗ ಗುಣನಂದಿ ಗುಣವರ್ಮ ಏನಿದ್ದಾರೆ, ಪಂಪ ಯುಗದಲ್ಲಿ ಬರ್ತಕ್ಕಂಥ ಪಂಪ, ರನ್ನ, ಜನ್ನ, ಲಕ್ಷ್ಮೀಶ, ಕುಮಾರವ್ಯಾಸ, ರಾಘವಾಂಕ, ಹರಿಹರ ಸಾಕಷ್ಟು ಕವಿಗಳನ್ನು ನೋಡ್ತೀವಿ. ನಂತರ ಬರ್ತಕ್ಕಂಥ ಬಸವಯುಗದಲ್ಲಿ ನೂರಾರು ಶರಣರು, ಶಿವಶರಣರು ತಮ್ಮ ವಚನಗಳನ್ನು ಬರೀತಾರೆ. ದಾಸಯುಗದಲ್ಲಿ ಸಾಕಷ್ಟು ಕನಕದಾಸ, ಪುರಂದರದಾಸರ ಆದಿಯಾಗಿ ಸಾಕಷ್ಟು ದಾಸ ಪರಂಪರೆಯನ್ನು ನೋಡ್ತೀವಿ. ಆಧುನಿಕ ಕಾಲಘಟ್ಟದಲ್ಲಿ ನಾವು
ಕಾವ್ಯ ಇತಿಹಾಸವನ್ನು ಅಧ್ಯಯನ ಮಾಡುವ ನಿಟ್ಟಿನಲ್ಲಿ ನಾವು ಯಾವುದೋ ಪ್ರಗತಿಶೀಲ, ದಲಿತ, ಬಂಡಾಯ, ನವ್ಯ, ನವೋದಯದಿಂದ ಪ್ರಾರಂಭ ಮಾಡ್ತೀವಿ. ಆಮೇಲೆ ನವ್ಯ ಬರುತ್ತೆ, ದಲಿತ, ಬಂಡಾಯ ಬರುತ್ತೆ, ಪ್ರಗತಿಶೀಲ ಬರುತ್ತೆ. ಈ ರೀತಿ ಅನೇಕ ಕಾಲಘಟ್ಟಗಳನ್ನು ನೋಡ್ತೀವಿ. ಈ ಎಲ್ಲ ಕಾಲಘಟ್ಟಗಳಲ್ಲಿಯೂ ನಮ್ಮ ಕವಿಗಳು ನಮ್ಮ ನಾಡು ನುಡಿಯ ಬಗ್ಗೆ ಬಹಳ ಹೆಮ್ಮೆಯಿಂದ ಬರೀತಾರೆ. ಒಳ್ಳೊಳ್ಳೆ ಒಂದು ಕೆಚ್ಚನ್ನು ಹತ್ತಿಸ್ತಕ್ಕಂತಹ ಒಂದು ಕಾವ್ಯದ ಸಾಲುಗಳನ್ನು ಬರೀತಾರೆ. ಕವಿರಾಜ ಮಾರ್ಗದ ಇನ್ನೊಂದು ಪದ್ಯವನ್ನು ನಾವು ಕನ್ನಡಿಗರಾದವರು ಇವತ್ತಿನ ಒಂದು ಸಂದರ್ಭದಲ್ಲಿ, ರಾಜ್ಯೋತ್ಸವ ಸಂದರ್ಭದಲ್ಲಿ ನೆನೆಯಲೇಬೇಕು. ಯಾಕೆಂತಂತಂದರೆ ಬಹುಶಃ ಒಂದು ಭಾಷೆಯ ಅಥವಾ ಒಂದು ನಾಡಿನ ಗುಣಧರ್ಮವನ್ನು, ಆ ನಾಡಿಗರ ಗುಣಧರ್ಮವನ್ನು ಒಂದು ಪದ್ಯದಲ್ಲಿ ಆಡಿ ಹೊಗಳಿದಂಥ ಒಂದು 9ನೇ ಶತಮಾನದಲ್ಲಿಯೇ ಆ ಒಂದು ಪಂಪ ಪೂರ್ವಯುಗದಲ್ಲಿ ಆಡಿ ಹೊಗಳಿದಂಥ ಕವಿರಾಜ ಮಾರ್ಗಕಾರ ಬಹಳ ಅಮೂಲ್ಯವಾದಂಥ ನುಡಿ ರತ್ನಗಳನ್ನು ಈ ಒಂದು ಪದ್ಯದಲ್ಲಿ 4 ಸಾಲಿನ ಪದ್ಯದಲ್ಲಿ ಕನ್ನಡಿಗರ ಗುಣಲಕ್ಷಣಗಳನ್ನು 10 ಗುಣಲಕ್ಷಣಗಳನ್ನು ಹಿಡಿದಿಟ್ಟಿದ್ದಾರೆ. ಸುಭಟರ್ಗಳ್, ಸವಿಗಳ್, ಕವಿಗಳ್, ಸುಪ್ರಭುಗಳ್, ಚಲ್ವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರು, ಗಂಭೀರ ಚಿತ್ತರು, ವಿವೇಕಿಗಳ್, ನಾಡವರ್ಗಳ್ ಅಂತ ಹೇಳ್ತಾರೆ. ಭಾಳ ಅದ್ಭುತವಾದಂಥ 10 ಗುಣಧರ್ಮಗಳನ್ನು ಹೇಳ್ತಾ ಹೋಗ್ತಾರೆ ಅವರು. ಸುಭಟರ್ಗಳ್, ಏನಿದು ಸುಭಟರ್ಗಳ್? ಭಟ ಅಂದರೆ ನಮಗೆ ಗೊತ್ತಿದೆ, ಯೋಧ ಅಂತ. ಭಟ ಅಂತಂದರೆ ಒಬ್ಬ ಸೇನಾನಿಗೆ ನಾವು ಭಟ ಅಂತ ಕರಿತೀವಿ. ಅದಕ್ಕಾಗಿ ಒಂದು ಆಧುನಿಕ ಒಂದು ಯುಗದಲ್ಲಿ ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ಸೈನಿಕನ ಮಹಿಮೆಯನ್ನು ಅರ್ತೆ ಜೈ ಜವಾನ್ ಅಂತಂದು ಒಂದು ಘೋಷಣಾ ವಾಕ್ಯವನ್ನು ಮಾಡ್ತಾರೆ. ಇಡೀ ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಒಬ್ಬ ಸೈನಿಕ, ಇನ್ನೊಬ್ಬ ರೈತ. ಒಬ್ಬ ಗಡಿಯ ದೇಶದ ಹೊರಗೆ ಕಾಯ್ತಕ್ಕಂಥ ಒಬ್ಬ ಸೈನಿಕ ಆದರೆ, ದೇಶದ ಒಳಗೆ ನಮ್ಮೆಲ್ಲ ಆರೋಗ್ಯವನ್ನು ಕಾಯ್ತಕ್ಕಂಥದ್ದು ನಮ್ಮ ರೈತ. ಅದಕ್ಕಾಗಿ ಜೈ ಜವಾನ್, ಜೈ ಕಿಸಾನ್ ಅಂತ ಹೇಳ್ತಾರೆ. ಈ ದಿಶೆಯಲ್ಲಿ ಇಲ್ಲಿ ನಮ್ಮ ಸೇನಾ ಒಂದು ಯೋಧನ ಬಗ್ಗೆ ಇಲ್ಲಿ ಹೇಳ್ತಾರೆ ಕವಿರಾಜ ಮಾರ್ಗ. ಸುಭಟರ್ಗಳ್, ನಮ್ಮ ಕನ್ನಡಿಗರು ಯಾರು ಅಂತಂದರೆ ಒಳ್ಳೆ ಭಟರು, ಒಳ್ಳೆ ಯೋಧರು ಅಂತ. ಜನ್ಮತಃ ಒಂದು ಯೋಧನ ಒಂದು ಶಕ್ತಿ ನಮ್ಮ ಕನ್ನಡಿಗರಲ್ಲಿದೆ ಅಂತ. ಬಹುಶಃ ಈ ಉಕ್ತಿ ಇವತ್ತಿನ ಸಂದರ್ಭದ ಅನೇಕ ವ್ಯಕ್ತಿಗಳನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಹೋಗುತ್ತೆ. ಯಾಕೆಂತಂದರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಒಂದು ಚಿತ್ರದುರ್ಗದ ಕೋಟೆಯನ್ನು ನಾವು ನೆನಪು ಮಾಡಿಕೊಂಡಾಗ ಅಲ್ಲಿ ಒಬ್ಬ ಕಾವಲುಗಾರನ ಹೆಂಡತಿ, ಒಬ್ಬ ಸಾಮಾನ್ಯ ಮಹಿಳೆಯ ಓಬವ್ವ ಒಣಕೆ ಓಬವ್ವ ಆದದ್ದು ಹೇಗೆ ನಮಗೆಲ್ಲ ಗೊತ್ತಿದೆ ಕತೆ. ಒಬ್ಬ ಸಾಮಾನ್ಯ ಮಹಿಳೆ ಕತ್ತಿ ವರಸೆಯನ್ನು ಮಾಡಿದವಳಲ್ಲ, ಯುದ್ಧದ ಒಂದು ಶಾಸ್ತ್ರಗಳನ್ನು ಓದಿದವಳಲ್ಲ. ಆ ಒಂದು ಪರಿಕಲ್ಪನೆ ಇಲ್ಲದೇ ಇರತಕ್ಕಂಥ ಒಬ್ಬ ಅತಿ ಸಾಮಾನ್ಯ ಮಹಿಳೆ ಓಬವ್ವ ತನ್ನ ರಾಜ್ಯಕ್ಕೆ ಕುಂದು ಬಂದಂಥ ಒಂದು ಸಂದರ್ಭದಲ್ಲಿ, ಪತಿಗೆ ಊಟ ನೀಡಿ ನೀರಿಗೆ ಬಂದಂಥ ಒಂದು ಸಂದರ್ಭದಲ್ಲಿ ವೈರಿಗಳು ಕೋಟೆಗೆ ಆಕ್ರಮಣವನ್ನು ಮಾಡ್ತಕ್ಕಂಥ ಒಂದು ಸುಳಿವನ್ನು ಅರಿತ ಆ ಓಬವ್ವ ಮನೆಗೆ ಹೋಗಿ ಕಚ್ಚೆಯನ್ನು ಹಾಕ್ಕೊಂಡು ಬಂದು ಒನಕೆಯನ್ನು ಹಿಡಿದು ವೈರಿಗಳನ್ನು ಸೆದೆಬಡಿತಾಳೆ. 100 ವೈರಿಗಳನ್ನು ಹೊಡೆದು ರಾಶಿ ಹೆಣಗಳನ್ನು ಹಾಕ್ತಾಳೆ ಒಬ್ಬ ಸಾಮಾನ್ಯ ಮಹಿಳೆ. ಅದಕ್ಕಾಗಿ ಬಹುಶಃ ಕವಿರಾಜ ಮಾರ್ಗಕಾರ 9ನೇ ಶತಮಾನದಲ್ಲಿ ಈ ವಾಕ್ಯವನ್ನು ಹೇಳಿರಬೇಕು, ಸುಭಟರ್ಗಳ್ ಎಂಬ ಒಂದು ಪದವನ್ನು ಅಂತ. ಯಾಕೆ ಹೇಳ್ತಾ ಇದ್ದೇನೆ, ಬರೀ ನಾವು ಓಬವ್ವನ ಒಂದು ಉದಾಹರಣೆಯ ಅಲ್ಲ, ನಾವು ಸಂಗೊಳ್ಳಿ ರಾಯಣ್ಣನನ್ನು ತೆಗೆದುಕೊಂಡ್ರೆ ಒಬ್ಬ ಸಾಮಾನ್ಯ ಯೋಧ ಇಡೀ ಒಂದು ರಾಜ್ಯದ ಸಂರಕ್ಷಣೆಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಬಲಗೈ ಬಂಟನಾಗಿ ನಿಲ್ತಕ್ಕಂಥದ್ದು ನೋಡ್ತೀವಿ. ಅಂಥ ಒಂದು ಅದ್ಭುತ ಒಂದು ಯೋಧರ ಶಕ್ತಿ ಕನ್ನಡಿಗರಲ್ಲಿದೆ ಎಂಬುದನ್ನು ತಿಳಿಸ್ಲಿಕ್ಕೆ ಇಲ್ಲಿ ಕವಿರಾಜ ಮಾರ್ಗಕಾರ ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತು ಇನ್ನು 2ನೇ ಕವಿಗಳಂತ ಒಂದು ಪದವನ್ನು ಬಳಸ್ತಾರೆ ಕವಿರಾಜ ಮಾರ್ಗಕಾರ. ಕನ್ನಡಿಗರಲ್ಲಿ ಕವಿತ್ವ ಎಂಬುದು ಸಹಜವಾಗಿದೆ. ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರಲ್ಲಿ ಕವಿತ್ವ ಇದೆ, ಒಂದು ಕಾವ್ಯದ ಗುಣಧರ್ಮ ಇದೆ. ಬಹುಶಃ ಅದು ಇವರದೇ ಆದಂಥ ಇನ್ನೊಂದು ಪದ್ಯದಲ್ಲಿ ನಾವು ಕಾಣ್ತೀವಿ. ಏನು, ನಿಜದಿಂ ಕುರುತೋದದಿಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತ ಒಂದು ಪದವನ್ನು ಬಳಸ್ತಾರೆ ಅವರು. ನಿಜವಾಗಿಯೂ ನಿಖರವಾದ ಕಾವ್ಯದ ಬಗ್ಗೆ ಅಧ್ಯಯನ ಮಾಡದೇ ಇದ್ದರೂ ಕನ್ನಡಿಗರು ಕಾವ್ಯ ಪ್ರಯೋಗದಲ್ಲಿ ಪರಿಣಿತರು. ಅದನ್ನು ಹೇಳ್ತಾರೆ ಅವರು, ಚದುರರ್ ನಿಜದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಎಂಬ ಒಂದು ಪದವನ್ನು ಇಲ್ಲಿ ಕವಿರಾಜ ಮಾರ್ಗಕಾರ ಬಳಸ್ತಾನೆ. ಆದ್ದರಿಂದ ನಮ್ಮ ಜನಪದರು, ನಮ್ಮ ಪೂರ್ವಜರು, ನಮ್ಮ ಅಜ್ಜಂದಿರು, ನಮ್ಮ ಅಜ್ಜಿಯಂದಿರು ಯಾವ ಶಾಲಾ ಕಾಲೇಜಿಗೆ ಹೋದವರಲ್ಲ, MA PhD ಮಾಡಿದವರಲ್ಲ. ಆದರೆ ಅದ್ಭುತವಾದಂಥ
ಪದ್ಯಗಳನ್ನು ಕಟ್ಟಿಕೊಟ್ಟಿದ್ದಾರೆ ನಮ್ಮ ಜನಪದ ಸಾಹಿತ್ಯವನ್ನು. ನಮ್ಮ 12ನೇ ಶತಮಾನದ ಶಿವಶರಣರು ಯಾವ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಪಡೆದವರಲ್ಲ, ಅದ್ಭುತವಾದ ವಚನ ಸಾಹಿತ್ಯವನ್ನು ಕಟ್ಟಿಕೊಟ್ರು. ಇದನ್ನು ನಾವು ಅನುಭವ ಸಾಹಿತ್ಯ ಅಂತ ಕರಿತೀವಿ. ಅನುಭವದ ಮುಖೇನ ಜನ್ಯವಾದಂಥ ಸಾಹಿತ್ಯ ಇದು ಅನುಭವ ಸಾಹಿತ್ಯ. ನಮಗೆ ಮನಸ್ಸಿಗೆ ತಟ್ಟತಕ್ಕಂಥ ಸಾಹಿತ್ಯ, ನಮ್ಮ ದೈನಂದಿನ ಬದುಕಿನ ತಲ್ಲಣಗಳನ್ನು ಅನಾವರಣಗೊಳಿಸ್ತಕ್ಕಂಥ ಸಾಹಿತ್ಯ. ಇಂಥ ಅದ್ಭುತ ಕವಿತ್ವ ಕನ್ನಡಿಗನಲ್ಲಿ ಇದೆ ಅನ್ನೋದಕ್ಕೆ ಇಲ್ಲಿ ಕವಿರಾಜ ಮಾರ್ಗಕರ ತನ್ನ 2ನೇ ಅಂಶದಲ್ಲಿ ಹೇಳ್ತಾನೆ. 3ನೇ ಅಂಶ ಯಾವುದು ಹೇಳ್ತಾನೆ? ಸುಪ್ರಭುಗಳು. ಕನ್ನಡಿಗರು ಯಾರು ಅಂತಂತಂದರೆ ಸುಪ್ರಭುಗಳು, ಒಳ್ಳೆಯ ರಾಜರು, ಒಳ್ಳೆಯ ಒಂದು ವೀರತ್ವ, ಒಂದು ಆಡಳಿತದ ಚತುರತೆಯನ್ನು ಹೊಂದಿರತಕ್ಕಂಥ ರಾಜರು ಕನ್ನಡಿಗರು. ಕನ್ನಡಿಗರಲ್ಲಿ ಯಾಕೆಂದರೆ ಬಹುಮುಖ್ಯವಾಗಿ ನಾವು ಕದಂಬರಿಂದ ಹಿಡಿದು ಮಯೂರ ಶರ್ಮ ಇದ್ದನು, ಮಯೂರ ವರ್ಮ ಆಗ್ತಾನೆ. ಅಲ್ಲಿ ಬಂದ ನೆಕ್ಸ್ಟ್ ಬಿಟ್ಟಿದೇವ ವಿಷ್ಣುವರ್ಧನ ಆದಂಥ ಕತೆ, ಹೊಯ್ಸಳ ಸಾಮ್ರಾಜ್ಯ ಹುಟ್ಟಿದಂಥ ಒಂದು ಸಂದರ್ಭ, ಸಾಮಾನ್ಯ ಅಕ್ಕಬುಕ್ಕರಿಂದ ಹುಟ್ಟಿದಂಥ ವಿಜಯನಗರ ಸಾಮ್ರಾಜ್ಯ ಇರ್ಬೋದು. ಇಲ್ಲಿ ಎಂತೆಂಥ ಸಾಮ್ರಾಜ್ಯಗಳು ನಮ್ಮಲ್ಲಿ ಆಗಿ ಹೋಗಿದ್ದಾವೆ, ಎಂತೆಂಥ ಆಡಳಿತವನ್ನೇ ನಡೆಸಿದಂಥ ರಾಜರು ಇದ್ದಾರೆ. ಅದಕ್ಕಾಗಿ ಸುಪ್ರಭುಗಳು, ಒಳ್ಳೆಯ ರಾಜರುಗಳನ್ನು ನೀಡಿದಂಥ ಒಂದು ಕನ್ನಡ ನಾಡು ಇದು, ಕನ್ನಡ ಭಾಷೆ ಇದು. ಅಂಥ ಕೆಚ್ಚೆದೆಯ ರಾಜ ಮಹಾರಾಜರು ಆಳಿ ಹೋದಂಥ ಭೂಮಿ, ಪವಿತ್ರ ಭೂಮಿ ಇದು ಅಂತ ಇಲ್ಲಿ ಕವಿರಾಜ ಮಾರ್ಗಕಾರ ಹೇಳಿದ್ದನ್ನು ನಾವು ನೋಡ್ತೀವಿ. ಮುಂದುವರೆದು ಹೇಳ್ತಾರೆ, ಬಹಳ ಸೊಗಸಾದಂಥ ಒಂದು ಪದ ಚೆಲ್ಲುವರ್ಕಳ್ ಅಂತ ನೋಡಿ. ಇಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ನಮ್ಮ ಪಕ್ಕದಲ್ಲಿರ್ತಕ್ಕಂಥ ತಮಿಳುನಾಡಿಗರು ಇರ್ಬೋದು, ಅಥವಾ ಆಂಧ್ರ ಇರ್ಬೋದು, ಅಥವಾ ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಇವುಗಳ ಮಧ್ಯದಲ್ಲಿದ್ದೀವಿ ನಾವು ಕನ್ನಡಿಗರು. ಭಾಳ ಚೆಲುವನ್ನು ಉಳ್ಳವರು ಅಂತ, ಭಾಳ ಅದ್ಭುತವಾದ ಚೆಲುವನ್ನು ಹೊಂದಿರತಕ್ಕಂಥವ್ರು ನಾವು. ಬಹುಶಃ ನಮ್ಮ ಬೆನ್ನನ್ನು ನಾವು ತಟ್ಕೊಳ್ಬೇಕಾಗಿದೆ. 9ನೇ ಶತಮಾನದಲ್ಲಿ ನಮಗೆ ಚೆಲ್ವರ್ಕಳ್ ಎಂಬ ಒಂದು ಪದವನ್ನು ನಮಗೆ ಸಲ್ಲಿಸಿ ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸುವಂತ ಮಾಡಿದ್ದಾರೆ. ಚೆಲ್ವರ್ಕಳ್ ಎಲ್ಲಿದೆ? ಬರೀ ಚೆಲ್ವರ್ಕಳ್ ಅಂದರೆ ಬಾಹ್ಯವಾಗಿ ಸೌಂದರ್ಯವನ್ನು ಹೊಂದಿದವರಂತಲ್ಲ, ಮಾನಸಿಕವಾಗಿಯೂ ಸಹ ಕನ್ನಡಿಗರು ಸೌಂದರ್ಯವನ್ನು ಹೊಂದಿರತಕ್ಕಂಥವ್ರು ಅಂತ. ಇದು 4ನೇ ಅಂಶವಾದರೆ 5ನೇ ಅಂಶ ಹೇಳ್ತಾರೆ, ಅಭಿಜನರ್ಕಳ್ ಎಂಬ ಒಂದು ಪದವನ್ನು ಬಳಸ್ತಾರೆ. ಅಭಿಜನರ್ಕಳ್ ಅಂದರೆ ಶಿಷ್ಟರು ಅಂತ. ಶಿಷ್ಟಾಚಾರ, ಕನ್ನಡಿಗರಂದರೆ ಒಂದು ಶಿಷ್ಟಾಚಾರ, ಒಂದು ಕ್ರಮಬದ್ಧತೆ, ಒಂದು ನಿಖರತೆ, ಇದಕ್ಕೆ ನಾವು ಶಿಷ್ಟಾಚಾರ ಅಂತ ಕರಿತೀವಿ. ಅದರಿಂದನೇ ಇಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಕನ್ನಡಿಗರು ಅಂದರೆ ಯಾರು? ಅಭಿಜನರ್ಕಳ್ ಎಂಬ ಒಂದು ಪದವನ್ನು ಬಳಸ್ತಾರೆ. ನೆಕ್ಸ್ಟ್ ಹೇಳ್ತಾರೆ ಗುಣಿಗಳು, ನಾವು ಸದ್ಗುಣಿಗಳು ಅಂತ ಕರಿತೀವಿ. ಒಳ್ಳೆಯ ಗುಣವನ್ನು ಹೊಂದಿರತಕ್ಕಂಥವ್ರು ಕನ್ನಡಿಗರು. ಇದು 6ನೇ ಅಂಶ ಈ ಪದ್ಯದಲ್ಲಿ. ಒಳ್ಳೆಯ ಗುಣಿಗಳು ಕನ್ನಡಿಗರು, ಒಳ್ಳೆಯ ಗುಣವಂತರು ಕನ್ನಡಿಗರು. ಆಮೇಲೆ 7ನೇ ಅಭಿಮಾನಿಗಳು, ನಮ್ಮ ನಾಡು ನುಡಿಯ ಬಗ್ಗೆ ಅಭಿಮಾನ ಇರುತ್ತೆ. ನಾವು ಬಹುಶಃ ಭಾಷೆ ಅಥವಾ ಗಡಿ ವಿವಾದ ಬಂದಂಥ ಒಂದು ಸಂದರ್ಭದಲ್ಲಿ ನಾವು ಇಡೀ ರಾಜ್ಯಕ್ಕೆ ರಾಜ್ಯನೇ, ಇಡೀ ಕನ್ನಡಿಗರು ನಾವು ಎದ್ದು ನಿಲ್ತೀವಿ ನಮ್ಮ ಭಾಷೆಗಾಗಿ, ನಮ್ಮ ನಾಡಿಗಾಗಿ. ಈ ಒಂದು ಅಭಿಮಾನ ಇದೆ, ನಮ್ಮ ಮಾತೃಭೂಮಿಯ ಬಗ್ಗೆ ಅಭಿಮಾನ ಇದೆ. ಮುಂದೆ ಹೇಳ್ತಾರೆ ಅತ್ಯುಗ್ರರೆಂಬ ಪದವನ್ನು ಬಳಸ್ತಾನೆ ಇಲ್ಲಿ ಕವಿರಾಜ ಮಾರ್ಗಕಾರ. ಬರೀ ನಾವು ಸಾಮಾನ್ಯರಲ್ಲ, ನಾವು ಅತ್ಯುಗ್ರರು. ಹೆಂಗೆ ಅತ್ಯುಗ್ರರು ಅನ್ನೋಕ್ಕೆ ಬಹುಶಃ ಯಾವುದು ಕಪ್ಪ್ಯಾರ ಭಟ್ಟನ ಶಾಸನದಲ್ಲಿ ಒಂದು ತ್ರಿಪದಿ ಬರುತ್ತೆ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಕನ್ನಡಿಗ ಅಂದರೆ ಏನಂತ ಭಾಳ ಸೊಗಸಾಗಿ ಹೇಳ್ತಾರೆ ಇಲ್ಲಿ. ಸಾಧುಗೆ ಸಾಧು, ಸಾಧುತನದಿಂದ ಯಾರಾದರೂ ನಮ್ಮ ಜೊತೆ ವರ್ತಿಸಿದರೆ ನಾವು ಸಾಧುತನದಿಂದ ವರ್ತಿಸ್ತೀವಿ. ಮಾಧುರ್ಯಂಗೆ ಮಾಧುರ್ಯಂ, ಮಧುರತೆಯಿಂದ ಯಾರಾದರೂ ನಮ್ಮ ಜೊತೆ ಮಾತಾಡಿದರೆ ನಾವು ಮಧುರತೆಯಿಂದ ಮಾತಾಡ್ತೀವಿ. ಬಾದಿಪ್ಪ ಕಲಿಗೆ, ಯಾರಾದರೂ ಕಾಲು ಕೇರ್ಕೊಂಡು ಏನಾದ್ರು ಜಗಳಕ್ಕೆ ಬಂದರೆ ಕನ್ನಡಿಗರ ಜೊತೆಗೆ ಕಲಿಯುಗ ವಿಪರೀತನ, ಕಲಿಯುಗ ಬೆಚ್ಚಿ ಬೀಳುವಂತೆ ನಾವು ಅವರಿಗೆ ಪ್ರತಿಕ್ರಿಯೆಯನ್ನು ಕೊಡ್ತೀವಿ. ಯಾಕೆ ಅಂತಂದರೆ ಕನ್ನಡಿಗ ಯಾರು ಎಂಬುದನ್ನು ಕೊನೆಗೆ ಹೇಳ್ತಾರೆ ಅಲ್ಲಿ ಕಪ್ಪ್ಯಾರ ಭಟ್ಟನ ಶಾಸನದಲ್ಲಿ. ಮಾಧವನೀತನ ಪೆರನಲ್ಲ, ವಿಷ್ಣುವಿನ ಅವತಾರವೇ ಹೊರತು ಬೇರೆ ಅಲ್ಲ ಎಂಬ ಒಂದು ಪದವನ್ನು ಇಲ್ಲಿ ಬಳಸ್ತಕ್ಕಂಥದ್ದು ನೋಡ್ತೀವಿ. ಹಂಗೆ ಅತ್ಯುಗ್ರರ್ ಕನ್ನಡಿಗರು. ಮುಂದುವರಿದ ಗಂಭೀರ ಚಿತ್ತರ್, ಗಂಭೀರ ಚಿಂತನೆಯನ್ನು ಉಳ್ಳವರು ನಾವು ಕನ್ನಡಿಗರು. ಉದಾತ್ತ ಚಿಂತನೆಯನ್ನು ಉಳ್ಳವರು ಕನ್ನಡಿಗರು. ಈ 9ನೇ ಅಂಶ ನಮ್ಮ ಚಿಂತನೆಯನ್ನು, ನಮ್ಮ ಚಿತ್ತವನ್ನು ಅಲ್ಲಿ ಮೆರಗುಗೊಳಿಸಲಿಕ್ಕೆ ಇಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಕನ್ನಡಿಗರಿಗೆ ಎಂಥ ಒಂದು ಚಿತ್ತ ಇತ್ತು, ಉದಾತ್ತವಾದಂಥ ಚಿಂತನೆಯನ್ನು ಯಾವ ರೀತಿ ಕನ್ನಡಿಗರು ಮಾಡ್ತಾಯಿದ್ರು ಎಂಬುದನ್ನು ಕೊನೆಯದಾಗಿ ಹೇಳ್ತಾರೆ. ಕೊನೆಯ 10ನೇ ಅಂಶ ಈ ಪದ್ಯದಲ್ಲಿ ವಿವೇಕಿಗಳು.
ಬಹಳ ಅದ್ಭುತವಾದಂಥ ಗುಣ. ವಿವೇಕ ಬೇಕು. ಯಾರಲ್ಲಿ ವಿವೇಕತನ ಇರಲ್ವೋ ನಾವು ಬದುಕನ್ನು ಹಸನಾಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಆಡು ಭಾಷೆಯಲ್ಲಿ ಬೈತೀವಿ, ಏನಾರ ಕೆಟ್ಟದ್ದನ್ನು ಮಾಡಿದಾಗ ಅಥವಾ ಏನಾರ ಯಾರಿಂದನಾದರೂ ನಾವು ಬಯಸುವ, ಅವಿವೇಕಿ ಮಾಡಿದೆ ಮಾಡ್ತೀಯ. ಅವಿವೇಕಿ ಅಂತಂದರೆ ಗೊತ್ತಾಗದೇ ಇರ್ತಕ್ಕಂಥ ಎಡವಟ್ಟು ಮಾಡ್ಕೊಳ್ತದೆ. ಯಾಕೆ ವಿವೇಕ ಅಂತ ವಿವೇಕಿಗಳಂತ ಪದವನ್ನು ಬಳಸ್ತಾರೆ ಕವಿರಾಜ ಮಾರ್ಗಕಾರ ಅಂತಂದರೆ, ಇಲ್ಲಿ ಅವಿವೇಕತನ ಇರಲಿಲ್ಲ ಕನ್ನಡಿಗರಲ್ಲಿ. ಒಂದು ಜಾಗೃತೆ ಪ್ರಜ್ಞೆ ಅಂತ ಕರಿತೀವಿ ನಾವು, ಆಂತರಿಕ ಪ್ರಜ್ಞೆ ಅಂತ ಕರಿತೀವಿ. ಈ ಒಂದು ಜಾಗೃತ ಪ್ರಜ್ಞೆ ಕನ್ನಡಿಗರಲ್ಲಿತ್ತು. ಯಾವ ಸಂದರ್ಭದಲ್ಲಿ ಯಾವ ಕೆಲಸವನ್ನು ಮಾಡಬೇಕು, ಹೇಗೆ ಮಾಡಬೇಕು, ಯಾರ ಜೊತೆ ಹೇಗೆ ನಾವು ಮಾತಾಡಬೇಕು, ಹೇಗೆ ವರ್ತನೆಯನ್ನು ಮಾಡಬೇಕು, ನಾವು ನಮ್ಮ ಬದುಕನ್ನು ಯಾವ ರೀತಿ ಹಸನ ಮಾಡಿಕೊಳ್ಬೇಕು, ಯಾವ ರೀತಿ ಸಾಕೊಂಡು ಮುಂದೆ ಹೋಗಬೇಕು, ಈ ಎಲ್ಲ ವಿವೇಕತನದ ಒಂದು ಅರಿವು ಕನ್ನಡಿಗರಲ್ಲಿ ಇತ್ತು ಅನ್ನೋದಕ್ಕೆ ಕವಿರಾಜ ಮಾರ್ಗಕಾರ ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಈ 10 ಅಂಶಗಳು ಏನಿದ್ದಾವೆ, ಬಹುಶಃ ಇದಕ್ಕಿಂತ ಕನ್ನಡಿಗನ ಒಂದು ಗುಣಗಾನ ಮಾಡಲಿಕ್ಕೆ ಬೇರೆ ಪದಗಳು ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಮುಖ್ಯವಾಗಿರ್ತಕ್ಕಂಥ ಏನೇನು ಒಬ್ಬ ವ್ಯಕ್ತಿಯ ವರ್ಣನೆಯನ್ನು ಅಥವಾ ಒಂದು ಭಾಷೆಯ ವರ್ಣನೆಯನ್ನು, ಈ ಭೂಮಿಯ ಈ ಕನ್ನಡ ನಾಡಿನ ವರ್ಣನೆಯನ್ನು ಮಾಡಲಿಕ್ಕೆ ಕವಿರಾಜ ಮಾರ್ಗಕಾರ ಅಂದೇ ಈ 10 ಅಂಶಗಳನ್ನು ಕೊಟ್ಟಿದ್ದಾರೆ. ಬಹಳ ಸೊಗಸಾಗಿದ್ದಾವೆ. ಸುಭಟರ್ಗಳು, ಕವಿಗಳು, ಸುಪ್ರಭುಗಳು, ಚೆಲ್ವರ್ಗಳು, ಅಭಿಜನರ್ಗಳು, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಚಿತ್ರರು, ವಿವೇಕಿಗಳು, ನಾಡವರ್ಗಳು, ಇಂಥ ನಾಡಿಗರು ನಾವು. ಇಂಥ 10 ಗುಣಧರ್ಮಗಳನ್ನು ಹೊಂದಿದಂಥ ನಾಡಿಗರು ನಾವು. ಬಹುಶಃ ಈ ಎಲ್ಲ ಗುಣಧರ್ಮಗಳನ್ನು ಓದಿದ ನಂತರ, ಅರ್ಥ ಮಾಡಿಕೊಂಡ ನಂತರ ನಮಗೆ ಹೆಮ್ಮೆ ಅನಿಸುತ್ತೆ. ಕವಿರಾಜ ಮಾರ್ಗಕಾರ ನಮ್ಮ ಈ ಒಂದು ಕನ್ನಡ ನೆಲದಲ್ಲಿ ಹುಟ್ಟಿದಂತಹ ಈ ನಮ್ಮ ಕನ್ನಡಿಗರನ್ನು ಯಾವ ಒಂದು ರೀತಿಯಲ್ಲಿ ಗುರುತಿಸಿದ್ದಾರೆ. ಈ ಕನ್ನಡ ರಾಜ್ಯೋತ್ಸವ ಇದೆಯಲ್ಲ, ಬರೇ ನಾವು ಅದನ್ನು ಹೇಳ್ತೀವಿ, ನವಂಬರ್ ಮಾತ್ರ ನಾವು ಮೀಸಲಾಗೋದಲ್ಲ. ನಮ್ಮ ನಾಡಿನ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಿನ್ನೆ ಇದೆಲ್ಲ ಭಾಷೆ, ಇದು ಬಹಳ ಪ್ರಾಚೀನವಾದಂಥ ಒಂದು ಭಾಷೆ. ಬರೀ ಕನ್ನಡವನ್ನು ಬರೀ ಕರ್ನಾಟಕದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೊರ ರಾಜ್ಯಗಳಲ್ಲಿ, ಹೊರ ದೇಶಗಳಲ್ಲಿ ಕನ್ನಡಿಗರಿದ್ದಾರೆ. ಅಲ್ಲೆಲ್ಲ ಕನ್ನಡ ಪ್ರೇಮವನ್ನು ಕಾಣ್ತೀವಿ. ಹಾಗಾಗಿ ಒಂದು ಭಾಷಾ ಪ್ರೇಮದ ಅಥವಾ ಒಂದು ಭಾಷಾ ಚೌಕಟ್ಟಿನಲ್ಲಿ ನಮ್ಮ ರಾಜ್ಯ ಸ್ಥಾಪನೆ ಆದಂಥದ್ದು ಯಾವ ಹಿನ್ನೆಲೆಯಲ್ಲಿ ಸ್ಥಾಪನೆಯಾಯಿತು, ಈ ಒಂದು ಭಾಷಾ ಹಿನ್ನೆಲೆಯಲ್ಲಿ ಸ್ಥಾಪನೆ ಆದಂಥ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ನಮ್ಮ ಕವಿಗಳ ಕೊಡುಗೆ ಏನು. ಸಾಕಷ್ಟು ಕವಿಗಳು ನಮ್ಮ ಕರ್ನಾಟಕದ ಬಗ್ಗೆ ಹಾಡಿ ಹೊಗಳಿದ್ದಾರೆ. ನಿಸಾರ್ ಅಹಮದ್ ಅವರ ಒಂದು ಪದ್ಯ, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತನ್ನ ಬಳುಕಿನಲ್ಲಿ, ಇಡೀ ನಮ್ಮ ಒಂದು ಪ್ರಾಕೃತಿಕ ಪರಂಪರೆಯನ್ನು ಹೇಳ್ತಕ್ಕಂಥದ್ದು. ಒಬ್ಬೊಬ್ಬ ಕವಿಗಳ ಒಂದು ಪದ್ಯವೂ ಸಹ ಕನ್ನಡದ ಬಗ್ಗೆ, ಕನ್ನಡ ನುಡಿಯ ಬಗ್ಗೆ, ಈ ನಾಡಿನ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ. ಇವುಗಳನ್ನೆಲ್ಲವೂ ನೆನೀತಾ ಪ್ರಸ್ತುತ ಸಂದರ್ಭದಲ್ಲಿ ನಾವು ಭಾಷಾ ಒಂದು ಬಳಕೆಗಾಗಿ, ನಾನು ಹೇಳಿದೆ, ಮುಂಚೆನೇ ಹೇಳಿದೆ, ನಾವು ಉಳಿಸೋದು ಅಂತ ಬಳಸುವಲ್ಲಿ ನಾವು ಹಿಂದೆ ಬೀಳ್ತಾ ಇದ್ದೀವಿ. ಬಳಸಬೇಕಾಗಿದೆ ಭಾಷೆಯನ್ನು, ಇವತ್ತು ನಾವು ಬಳಸಬೇಕಾಗಿದೆ. ಬಳಸಿ ನಾವು ಇನ್ನೊಬ್ಬರಿಗೆ ಮಾದರಿಯಾಗಬೇಕಾಗಿದೆ. ಕನ್ನಡ ಭಾಷೆಯನ್ನು ನಾವೇ ಪ್ರಬುದ್ಧತನದಿಂದ ಮಾತಾಡದೆ ಹೋದರೆ, ನಾವೇ ಬಳಸದೆ ಹೋದನೆಂದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಭಾಷೆಯನ್ನು ತಿರಸ್ಕಾರದಿಂದ ಕಾಣುತ್ತೆ. ಬಹುದೊಡ್ಡ ಪರಂಪರೆ ನಮ್ಮ ಕನ್ನಡ ಭಾಷೆದು. ಬಹುಶಃ ನಮ್ಮ ಕನ್ನಡ ಭಾಷೆಯಲ್ಲಿ ಬಂದಂಥ ವೈವಿಧ್ಯತೆಗಳ ಪ್ರಕಾರಗಳು ಏನಿದ್ದಾವೆ, ರಗಳೆ ಪ್ರಕಾರ, ಷಟ್ಪದಿ ಪ್ರಕಾರ, ಬೇರೆ ಯಾವ ಭಾಷೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಶ್ರೀಮಂತವಾದಂಥ ಭಾಷೆ ನಮ್ಮದು. ಹಿರಿಯರನ ರಗಳೆಗಳು ಏನಿದ್ದಾವೆ, ಯಾವುದು ನಮ್ಮ ರಾಘವಾಂಕನ ಷಟ್ಪದಿಗಳು ಏನಿದ್ದಾವೆ, ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನ ವಾರ್ಧಕಗಳೆಂದಾರು ತೆರಂ ಕರಿದ ಶರವಿಮನ ರಾಜರ ಬರೆಮಿಂಶತೆ ಷಟ್ಪದಿ ನಡಗುಂ. 6 ಷಟ್ಪದಿಗಳನ್ನು ಈ ಒಂದು ರಾಘವಾಂಕ ಕಟ್ಟಿಕೊಡ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಪ್ರಕಾರ ನಮ್ಮ ಕನ್ನಡದಲ್ಲಿದೆ. ಮಾನವನ ಒಂದು ಸೌಹೃದಯತೆಗೆ ಕನ್ನಡಿಯಂತೆ ಸಾಕ್ಷಿಯಾದಂತಹ ನಮ್ಮ ವಚನ ಸಾಹಿತ್ಯ ಶಿವಶರಣರು ಕಟ್ಟಿಕೊಟ್ಟಂಥ ಇಡೀ
ವರ್ಣರಹಿತವಾಗಿ, ವರ್ಗರಹಿತವಾಗಿ, ಲಿಂಗರಹಿತವಾಗಿ ಸೌಶೀಲ್ಯವಾದ ಬಾಳು ಮನುಕುಲಕ್ಕೆ ಸದಾ ಪ್ರಾಪ್ತವಾಗಬೇಕೆಂಬ ಸದಾಶಯದೊಂದಿಗೆ ಉನ್ನತ ವಿಚಾರಧಾರೆಗಳನ್ನು ಆಡುಭಾಷೆಯಲ್ಲಿ ಸುಲಲಿತವಾಗಿ, ಸರಳವಾಗಿ, ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಕಟ್ಟಿಕೊಟ್ಟಂಥ ಸಾಹಿತ್ಯದ ಪ್ರಕಾರ ಯಾವುದಾದರೂ ಇದ್ದರೆ ಅದು ಕನ್ನಡದ ವಚನ ಸಾಹಿತ್ಯ ಮಾತ್ರ. ಬಸವಾದಿ ಶಿವಶರಣರು ಕೊಟ್ಟಂಥ ಅದ್ಭುತವಾದಂಥ ಕೊಡುಗೆ ಏನಿದೆ, ಸಮಾಜದ ಕನಸು ಅಂತ ಏನು ನಾವು ಹೇಳ್ತೀವಿ ಇವತ್ತು, ಈ ಸಮಾಜದ ಕನಸಿಗೆ ಪೂರಕವಾಗಿ ಒಂದು ಸಾಹಿತ್ಯ ಪರಂಪರೆ ಕೆಲಸ ಮಾಡಿದೆ ಅಂದರೆ ಅದು ನಮ್ಮ ಶರಣ ಪರಂಪರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಏನು ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ, ನಾಡಿನ ಬಗ್ಗೆ, ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಬೇಕು. ಬರೀ ಅಭಿಮಾನ ಇದ್ದರೆ ಸಾಲದು, ನಮ್ಮ ದೈನಂದಿನ ಜೀವನದಲ್ಲಿ ಅದನ್ನು ನಿತ್ಯ ಉಸಿರಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದೇ ರೀತಿ ಉತ್ತಮ ಕಾರ್ಯಕ್ರಮಗಳನ್ನು ವೀಕ್ಷಿಸ ಸದಾ ನೋಡ್ತಾ ಇರಿ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.